ಬೆಲೆ ಏರಿಕೆಗೆ ಹೋಟೆಲ್ ಮಾಲೀಕರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಈವರೆಗೆ 1844 ಇದ್ದಂತ ವಾಣಿಜ್ಯ ಸಿಲಿಂಡರ್ನ ಬೆಲೆ ಏಕಾಏಕಿಯಾಗಿ 2161 ರೂಪಾಯಿ. ದುಡ್ಡಿಗೆ ಬೆಲೆ ಇಲ್ವೇನ್ರಿ? 1844 ಇದ್ದಿದ್ದು 2161 ಅಂತಂದ್ರೆ ಎಲ್ಲಿಂದ ಖರೀದಿ ಮಾಡ್ತಾರೆ, ಎಲ್ಲಿಂದ ಹೋಟ್ಲು ನಡೆಸ್ತಾರೆ? ಇದ್ರ ರೇಟ್ ಎಲ್ಲ ತಗೊಬಂದು ತಿನ್ನಕ್ಕೆ ಬರ್ತಾರಲ್ಲ ಅವ್ರ ಮೇಲೆ ಹೇಳ್ತಾರೆ. ಏನು ಮಾಡೋದು? ನಿಗದಿ ಮಾಡಿರುವಂಥ ಈ ಬೆಲೆಯನ್ನು ಇದೀಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸಿಲಿಂಡರ್ಗೆ 317 ರೂಪಾಯಿ ಏರಿಕೆ. ಈಗಾಗಲೇ ಹಲವು ಹೋಟೆಲ್ಗಳು ಬಂದಾಗಿ ಹೋಗ್ಬಿಟ್ಟಿದೆ. ಇಲ್ಲಿವರೆಗೂ 100 ರೂಪಾಯಿ ಇದ್ದಂಥ ರೊಟ್ಟಿ ಊಟ ಏಕಾಏಕಿ 120ರಿಂದ 130 ರೂಪಾಯಿ ಜಾಸ್ತಿ ಮಾಡಿಬಿಟ್ರು. ಈಗ ಹೋಟೆಲನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋರ ಕತೆಗೇನು? ತುಂಬ ಜನ ಹೋಟೆಲ್ನೇ ನಂಬ್ಕೊಂಡಿರ್ತಾರೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಇನ್ನೊಂದು ಅವರು ಹಾಸ್ಟೆಲಲ್ಲಿದ್ದಾರೆ, ಪಿ ಜಿಲಿದ್ದಾರೆ, ಅಥವಾ ಎಮರ್ಜೆನ್ಸಿಗೇನೋ ಒಬ್ಬರೊಬ್ಬರೇ ಇದ್ದಾರೆ, ಫ್ಯಾಮಿಲಿ ಜೊತೆ ಎಲ್ಲ ಹೋಟೆಲನ್ನು ಅವಲಂಬಿಸಿರ್ತಾರೆ. ಹೇಗೆ ಕೊಂಡ್ಕೊಳ್ಳೋದು ಹೇಗಿದನ್ನೆಲ್ಲ? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಬೆಲೆ ಏರಿಕೆ ಬಿಸಿ ಇವತ್ತು ನೇರವಾಗಿ ಗ್ರಾಹಕರ ಜೊತೆಗೆ ಸಾರ್ವಜನಿಕರಿಗೆ ತಟ್ಟಲಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಯಾವೆಲ್ಲ ಬೆಲೆಗಳು ಹೆಚ್ಚಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ TV5 ಇವತ್ತು ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದೆ. ನಾನು ಹುಬ್ಬಳ್ಳಿಯ ಒಂದು ಬಸವೇಶ್ವರ ಖಾನಾವಳಿಯಲ್ಲಿದ್ದೀನಿ. ಈ ಒಂದು ಬಸವೇಶ್ವರ ಖಾನಾವಳಿ ಇಲ್ಲಂದರೆ ಪ್ರತಿನಿತ್ಯ ಇಲ್ಲಂದರೆ ಸಾವಿರಾರು ಜನರಿಗೆ ಊಟ ಕೊಡುವಂತಹ ಖಾನಾವಳಿ ಇವತ್ತು ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ. ಯಾಕಂದರೆ ಇಲ್ಲಿ ಪ್ರತಿ ಸಿಲಿಂಡರ್ ನೋಡಿದಾಗಲಿ ಅಂತಂದರೆ ಇಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರೇ ಬೆಲೆನೇ ಇವತ್ತು 317 ರೂಪಾಯಿ ಹೆಚ್ಚಿಗೆ ಆಗಿದೆ. ಇಲ್ಲಿವರೆಗೂ 100 ರೂಪಾಯಿ ಸಿಗಬೇಕಾದಂತಹ ಊಟ ಇವತ್ತು ಬರೋಬ್ಬರಿ ಇವತ್ತು 120ರಿಂದ 130, 150ರವರೆಗೂ ಸಹಿತ ಇವತ್ತು ಹೆಚ್ಚಿಗೆ ಆದರೂ ಸಹಿತ ಇಲ್ಲಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಇಲ್ಲಿವರೆಗೂ ಒಂದು ಕಡೆ ಅಂತಾರೆ ಯುದ್ಧಗಳ ಭೀತಿಯಿಂದ, ಯುದ್ಧಗಳ ಎಫೆಕ್ಟ್ನಿಂದ ಸರಿಯಾದ ರೀತಿಯಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ಗ್ರಾಹಕರಿಗೆ ಏನು ಸೇವೆ ಕೊಡಬೇಕಾಗಿತ್ತು ಹೋಟೆಲ್ಗಳು, ಕೆಲವೊಂದಿಷ್ಟು ಹೋಟೆಲ್ಗಳು ತನ್ನ ಬಾಗಿಲುಗಳನ್ನೇ ಬಂದ್ ಆಗಿದ್ದಾವೆ. ಇದರ ನಡುವೆ ಇಲ್ಲಿ ಅಂತಂದರೆ ಇವತ್ತಿನಿಂದ ಸಿಲಿಂಡರ್ ಬೆಲೆಯನ್ನು ಏಕಾಏಕಿ ಏರಿಕೆ ಮಾಡಲಾಗಿದೆ. ಸಿಲಿಂಡರ್ ಬೆಲೆ ಏರಿಕೆ ಆಗಿದ್ದರಿಂದ, ಅದರಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ ಏರಿಕೆ ಆಗಿದ್ದರಿಂದ ಇಲ್ಲಿವರೆಗೂ 1800 ಇರುವಂತಹ ಸಿಲಿಂಡರ್ ಬೆಲೆ ಇವತ್ತು 2100 ಆಗಿದೆ. ಅಂದರೆ ಬರೋಬ್ಬರಿ ಇಲ್ಲಂದರೆ 317 ರೂಪಾಯಿ ಇಲ್ಲಂದರೆ ಒಂದು ಸಿಲಿಂಡರ್ ಬೆಲೆ ಇಲ್ಲಿ ಏರಿಕೆ ಕಂಡಿದ್ದರಿಂದ ಸಾರ್ವಜನಿಕರಿಗೆ ಹೇಗೆ ಸೇವೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಅದರಲ್ಲಿ ಇವತ್ತು ಅತಿ ಹೆಚ್ಚು ಇವತ್ತು ಬೇಕಾಗಿರುವಂಥದ್ದು ಇಲ್ಲಿ ಸಿಲಿಂಡರ್ಗಳು, ವಾಣಿಜ್ಯ ಸಿಲಿಂಡರ್ಗಳು ಸರಿಯಾದ ಪೂರೈಕೆ ಆಗ್ತಾಯಿಲ್ಲ, ಬೇಕಷ್ಟು ಇವತ್ತು ಗ್ರಾಹಕರಿಗೆ ಸಿಗ್ತಾ ಇಲ್ಲ. ಇದರಿಂದ ಹೋಟೆಲ್ ಮಾಲೀಕರ ಜೀವನವೇ ಅತಂತ್ರವಾಗಿದೆ. ಈಗ ಏನಾದರೂ ಮಾಡಿ ನಾವು ಬದುಕಬೇಕು, ಕಾರ್ಮಿಕರನ್ನ ಇಲ್ಲಿಂದ ಉಳಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಹೋಟೆಲ್ ಮಾಲೀಕರು ಎಲ್ಲೆಲ್ಲೋ ಕಷ್ಟಪಟ್ಟು ಸಿಲಿಂಡರನ್ನು ತರ್ತಿದ್ದಾರೆ. ಆದರೆ ಸಿಲಿಂಡರ್ ಬೆಲೆ ಇವತ್ತು 317 ರೂಪಾಯಿ ಹೆಚ್ಚಿಗೆ ಆಗಿದೆ. ಈ ಸಂಬಂಧ ಹೋಟೆಲ್ ಮಾಲೀಕರನ್ನ ಮಾತಾಡ್ತೀನಿ. ಸರ್, ಸಿಲಿಂಡರ್ ಬೆಲೆ ಏನಾಯಿತು? ಮೊದಲು ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಸರ್? ಈಗ ನೋಡಿ ಸರ್, ಯುದ್ಧದ ಆಗೋಕ್ಕಿಂತ ಮುಂಚೆಗೆ ಸಿಲಿಂಡರ್ ಬೆಲೆ ನಮಗೆ 1844, 50 ಈಗ ಕೊಡ್ತಾಯಿದ್ರು. ಆದರೆ ಇವತ್ತು ಏಪ್ರಿಲ್ 1ರಿಂದ 2100 ಚಿಲ್ಲರ್ 61 ರೂಪಾಯಿನೂ ಹೇಳ್ತಾ ಇದ್ದಾರೆ. ಇದು 300 ರೂಪಾಯಿ ಹೆಚ್ಚಿಗೆ ಆದರೆ, ನಾವು 317 ರೂಪಾಯಿ ಹೆಚ್ಚಿಗೆ ಆದರೆ ನಾವು ತಂದು ಮಾಡಿ ಲೇಬರ್ ಕೊಟ್ಟು ಉಳಿಸೋದು ಹೇಗೆ, ಬಾಡಿಗೆ ಕಟ್ಟೋದು ಈಗ ತುಂಬ ಕಷ್ಟ ಆಗ್ತಾ ಇದೆ. ಈ ಯುದ್ಧದ ಭೀತಿಯಿಂದ ನಮ್ಗೆ ತುಂಬ ಅಂದರೆ ಸಿಲಿಂಡರ್ ಮೊದಲೇ ಸರಿಯಾಗಿ ಸಿಗ್ತಾ ಇಲ್ಲ. ಅದರಲ್ಲಿ ಮತ್ತೆ ದರ ಹೆಚ್ಚಳಿ ಅಂದರೆ ಮತ್ತೊಟ್ಟು ನಮಗೆ ಭಾರ ಆಗ್ತೈತಿ. ಇದರಿಂದ ನಾವು ಹೋಟೆಲ್ ಏನು ಬಂದ್ ಮಾಡುವ ಪರಿಸ್ಥಿತಿ ಅಂತೂ ಗ್ಯಾರಂಟಿ ಉಂಟಾಗ್ತದೆ ಸರ್ ಮುಂದಿನ ದಿನಗಳಲ್ಲಿ. ಈಗ ನೀವು ಇಲ್ಲಿವರೆಗೂ ಅಂತಂದರೆ ಊಟ ಕೊಡ್ಬೇಕಾದ್ರೆ ಏನು ರೇಟ್ ಇತ್ತು, ಮುಂದೆ ಏನು ರೇಟ್ ಮಾಡ್ತೀರಿ ಸರ್? ಸರ್, ಈಗ ನಾವು ಸ್ವಾಭಾವಿಕವಾಗಿ 100 ರೂಪೀಸ್ ಒಂದು ಊಟ ತೊಗೊಂತಿದ್ವಿ, ರೊಟ್ಟಿ ಊಟ. ಈಗ ನಾವು ಅದನ್ನು ಬೆಲೆಯನ್ನು ನೋಡ್ಕೊಂಡು ಮಾಡಿದರೆ 100 ನಮ್ಗೆ ಅಡ್ಡಿ ಇಲ್ಲ, ಸ್ವಲ್ಪ ಮಟ್ಟಿಗೆ ಒಂದು 5% ಏನೋ ಇನ್ಕಮ್ ಆಗ್ತಿತ್ತು. ಬಟ್ ಈಗ ನಾವು 120 ಮಾಡ್ಬೇಕಂತ ಮಾಡಿದ್ದೇವೆ ಸರ್, ಸಿಲಿಂಡ್ರಿಂದ ಈಗ ಜಂಪ್ ಆಗಿದ್ದಕ್ಕೆ. ಆದ ಕಾರಣ ಗ್ರಾಹಕರು ಇದ್ರಿಗೆ ಹೇಗೆ ನಮ್ಗೆ ಸೆಟ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ ಸರ್. ಓಕೆ, ಥ್ಯಾಂಕ್ಸ್. ಇಲ್ಲಿವರೆಗೂ 100 ರೂಪಾಯಿ ಸಿಗುವಂಥ ಊಟನ ಇವತ್ತು 120ರಿಂದ 130 ರೂಪಾಯಿ ಬೆಲೆ ಏರಿಕೆಯನ್ನು ಮಾಡಬೇಕಾದ್ದು ಅನಿವಾರ್ಯವಾಗಿದೆ. ಯಾಕಂದರೆ ಇವತ್ತು ನಾವು ಬದುಕಬೇಕಾಗಿದೆ. ಇದು ನೇರವಾಗಿ ಹೊಡೆತ ಬೀಳೋದು ಗ್ರಾಹಕರ ಮೇಲೆ. ಹೀಗಾಗಿ ಸರ್ಕಾರಗಳು ಈಗ ಏಕಾಏಕಿ ಬೆಲೆಯನ್ನು ಏರಿಕೆ ಮಾಡಿದ್ರೆ ನಾವು ಏನು ಮಾಡಬೇಕು? ಹೋಟೆಲ್ಗಳ ಬಂದ್ ಮಾಡಲೇಬೇಕಂತ ಪರಿಸ್ಥಿತಿ ನಮಗೆ ಬಂದು ಹೋದರೂ ಸಹಿತ ಇಲ್ಲಿ ಅಂತಾರೆ ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಸರ್ಕಾರ ಇದನ್ನು ಕೈ ಬಿಡಬೇಕು. ಬೆಲೆ ಏರಿಕೆ ಮೊದಲು ಯಾವ ರೀತಿ ನಮಗೆ ಸರಬರಾಜು ಮಾಡ್ತಿದ್ರು, ಪೂರೈಕೆ ಮಾಡ್ತಿದ್ರು, ಅದೇ ರೀತಿ ಮಾಡಬೇಕು ಅನ್ನೋದು ಹೋಟೆಲ್ ಮಾಲೀಕರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.